ಕಲಘಟಗಿ ತಹಶೀಲ್ದಾರ್ ಕಚೇರಿ ಸಮಸ್ಯೆಗಳ ಗೂಡು. ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳಿಲ್ಲ. ಆವರಣ ತೀವ್ರ ಅಸ್ವಚ್ಛತೆಯಿಂದ ಬಳಲ್ತಾ ಇದೆ. ಹೌದು, ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ತಹಶೀಲ್ದಾರ್ ಕಚೇರಿ ತಾಲೂಕಿನ ಆಡಳಿತದ ಪ್ರಮುಖ ಕಚೇರಿಯಾಗಿದೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡಬೇಕಾದ ಈ ಕಚೇರಿಯೇ ಸಮಸ್ಯೆಗಳಿಂದ ಒದ್ದಾಡ್ತಾ ಇದೆ. ಇಲ್ಲಿನ ಜನರಿಗೆ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿಬಿಟ್ಟಿದೆ. ಇಲ್ಲಿ ಕೆಲಸದ ಅವಶ್ಯಕತೆಗಾಗಿ ಬರುವ ಜನರಿಗೆ ದಿನನಿತ್ಯ ಇಲ್ಲಿ ಪರಿಪಾಟಲು ಅನುಭವಿಸ್ತಾ ಇದ್ದಾರೆ. ಕಚೇರಿ ಆವರಣದಲ್ಲಿ ಅತ್ಯಂತ ಕೆಟ್ಟ ಸ್ಥಿತಿ ಒಂದು ರೂಪವಾಗಿದೆ. ಯಾಕಂದರೆ ಎಲ್ಲಿ ನೋಡಿದ್ರೂ ಕೂಡ ಕೊಳಚೆ ಪ್ಲಾಸ್ಟಿಕ್ ಕಸ, ಕೊಳಚೆ ನೀರು ಎಲ್ಲವೂ ಕೂಡ ಕಾಣ್ಬರ್ತಾ ಇದೆ. ಇದರಿಂದ ಸಾರ್ವಜನಿಕರು ಕೂಡ ಬೇಸತ್ತು ಹೋಗಿದ್ದಾರೆ. ಇನ್ನು ಸೌಲಭ್ಯಗಳ ಕೊರತೆ ಇಲ್ಲಿ ಕಾಡ್ತಾ ಇದೆ. ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಕುಳಿತುಕೊಳ್ಳೋದಕ್ಕೆ ಯಾವುದೇ ಆಸನಗಳಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಶೌಚಾಲಯ ಸ್ಥಿತಿ ಕೂಡ ನಾಚಿಕೆ ತರುವಂತಾಗಿದೆ. ಇದಕ್ಕೆ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ. ಇಷ್ಟು ಗಂಭೀರ ಪರಿಸ್ಥಿತಿ ಇದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸದೇ ಇರುವುದು, ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡದೇ ಇರುವುದು ನಿಜಕ್ಕೂ ಕೂಡ ಬೇಸರವನ್ನು ಉಂಟು ಮಾಡ್ತಾ ಇದೆ. ಕಚೇರಿ ಅಭಿವೃದ್ಧಿಗೆ ಅನೇಕ ಯೋಜನೆಗಳು ಬಂದಿದೆ ಅಂತಾರೆ, ಆದರೆ ಅದನ್ನು ನೆನಪಿಸುವ ಕೆಲಸವನ್ನು ಜನಸಾಮಾನ್ಯರೇ ಮಾಡಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಇದು ಕಾರಣವಾಗಿದೆ. ಎಷ್ಟು ಬೇಕಾದರೂ ಸೌಕರ್ಯವಿಲ್ಲ. ಇಲ್ಲಿ ದಿನವಿಡೀ ಕುಳಿತು ಕಾಯಬೇಕಾದ ನಮಗೆ ನಿಸ್ಸಂದೇಹವಾಗಿ ಸೌಕರ್ಯ ಬೇಕಲ್ವೇ ಅಂತ ಹಲವಾರು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾದರಿಯಾದ ಕಚೇರಿಗೆ ಮಾದರಿಯ ವ್ಯವಸ್ಥೆ ಆಗಿದೆ. ಕಲಘಟಗಿ ತಹಶೀಲ್ದಾರ್ ಕಚೇರಿ ಇತರ ಕಚೇರಿಗಳಿಗೆ ಮಾದರಿ ಆಗಬೇಕು. ಆದರೆ ಇಂತಹ ಕಚೇರಿ ಈಗ ಈ ಅವ್ಯವಸ್ಥೆಯಲ್ಲಿ ಕಂಡು ಬರ್ತಾ ಇರೋದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿಯಾಗಿದೆ. ಈ ವರದಿ ಕಂಡ ಮೇಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಕಚೇರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವರದಿ ಪ್ರಕಾಶ್ ದುಪದ್, ಮಹಾಯುದ್ಧ ನ್ಯೂಸ್, ಧಾರವಾಡ.